ಯಪ್ಪ ಎಂತಿಂತ ಜನ ಇರ್ತಾರ ನೋಡಿ ಫ್ರೆಂಡ್ಸ್. ಯಾರು ನನಗೆ ಯಾರ ಅಪ್ಪನು ಕೊಟ್ಟು ನಡ್ಸಕತ್ತಿಲ್ಲ ಫ್ರೆಂಡ್ಸ್ ನನ್ನ ಬಿಸ್ನೆಸ್ಸಿಗೆ. ಸೊ ಅವ್ರು ಯಾವತ್ತು ನನ್ನ ಕಾಲ್ ತಳಗನೆ ಹೋಗ್ತೀನಿ. ನಾವೆಲ್ಲ ಕಷ್ಟದ ಪರಿಸ್ಥಿತಿ ಒಳಗೆ ಬಂದಿದೀವಿ. ನಾನು ದಂಧಿ ಒಲಿ ಆಗಿನಂತ ದಂಧಿ ಮಾಡ್ಕೊತ ಅಡ್ಡಾಡ್ತೀನಂತ. ಕೆಲವೊಂದು ಹೆಂಗಿರ್ತಾವ ಅಂದ್ರೆ ಕೆಟ್ಟ ಥರ್ಡ್ ಕ್ಲಾಸ್ ಅಂದ್ರೆ ಥರ್ಡ್ ಕ್ಲಾಸ್ ಇರ್ತಾವ್ರಿ ಫ್ರೆಂಡ್ಸ್. ತಮ್ಮ ಮನ್ಯಾಗ ಕತ್ತಿ ಸತ್ತಿ ಬಿದ್ದಿದ್ ಗಬ್ಬ ನಾರ್ತಿರ್ತೈತಿ, ಮಂದಿ ಮನ್ಯಾಗ ನೊಣ ಹಾರಾಡ್ತಿರ್ತೈತಿ ನೋಡ್ರಿ, ಅದನ್ನ ಅಣಿಕೆ ಹಾಕಕ್ ಅವ್ರು ಬಂದಿರ್ತಾರ. ಅವ್ರ ಮನೆಯಂದು ಊರ್ ಮಂದಿನ ಅಣಿಕೆ ಹಾಕ್ತಿರ್ತಾರ. ಆ ತರ ಇದ್ರೂ ಕೂಡ ಇನ್ನೊಬ್ರದ್ದು ಮಾತಾಡೋದು, ಸೊ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಇನ್ನೊಬ್ರು ನೋಡಿ ಹೊಟ್ಟಿ ಉರ್ಕೊಳೋದು. ಯಪ್ಪ ಎಂತಿಂತ ಜನ ಇರ್ತಾರ ನೋಡಿ ಫ್ರೆಂಡ್ಸ್. ಅವ್ರ ಮನೆ ಬಾಳೆ ಬದುಕು ಮಾಡ್ತಿರ್ತಾವೋ ಏನ್ ಮಂದಿದ್ ನೋಡ್ಕೊತ ಕಾಯ್ಕೊತ ಕೂತಿರ್ತಾವೋ ಯಾರಿಗ ಗೊತ್ತ್ರಿ ಫ್ರೆಂಡ್ಸ್. 28 ಮಂದಿ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡ್ಕೊತ ಅಡ್ಯಾಡ್ತಿರ್ತಾರ್ರಿ ಫ್ರೆಂಡ್ಸ್. ಸೊ ನನಗೆ ನಮ್ಮ ಒಬ್ರು ಬೆಂಗಳೂರು ಸಿಸ್ಟರ್ ನನ್ನ ಮಗಳಿಗೋಸ್ಕರ ಈ ಬಟ್ಟೆ ಕಟ್ಕಸಿದಾರ ನೋಡ್ರಿ. ಈ ತರ ಬ್ಲೂ ಕಲರ್ ಜಾಕೆಟ್ ಬರ್ತೈತಿ, ಈ ತರ ಬಟನ್ಸ್ ಅದಾವು. ಆಲ್ರೆಡಿ ನಮ್ಮ ಪಿಲ್ಲುಗೂ ಕೂಡ ಕಿಡ್ಸ್ ಲ್ಯಾಪ್ಟಾಪ್, ಆಮೇಲೆ ಪಿಲ್ಲುಗ್ ಬಟ್ಟೆ, ನಮ್ಮ ಯಜಮಾನ್ರಿಗೆ ನೇರು ಶೇಟು, ಆಮೇಲೆ ನಮ್ಮಿಬ್ರಿಗೂ ಬ್ಯಾಗು ಕೊಟ್ಟು ಕಳ್ಸಿದಾರ. ವಿಡಿಯೋದಾಗ ಶೋ ಮಾಡಿದ್ದೆ, ಬಟ್ ಇದು ಆಮೇಲೆ ಬಂತು. ಸೊ ಹಾಗಾಗಿ ಇದನ್ನ ಇವಾಗ ತೋರ್ಸಾಕತ್ತಿ ನೋಡ್ರಿ. ಈ ತರ ನೋಡ್ರಿ ಸ್ಟ್ರೆಚಬಲ್ ಐತಿ, ಪಾಕೆಟ್ ಅದಾವ್ರಿ ಹಿಂದ. ಸೊ ಬೆಂಗಳೂರು ಸಿಸ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲೋ ನಾವೆಲ್ಲದಿ ನೋಡ್ರಿ, ಬರೀ ಒಂದು ವಿಡಿಯೋ ನೋಡಿ ನಮ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಿ, ಇಷ್ಟು ಆತ್ಮೀಯತೆಯಿಂದ ಅದಿರಿ. ಅವ್ರು ನಮ್ಮ ಜೊತೆ ನಿಜ ಕಾಲ್ದಾಗ ಮಾತಾಡಿಲ್ಲ ಸಮಯ, ಬರೀ ವಾಟ್ಸಪ್ ಚಾಟಿಂಗ್ದೊಳಗ ನಮ್ಗೆ ಏನಾದ್ರು ನಿಮ್ಗೆ ಗಿಫ್ಟ್ ಕೊಡ್ಬೇಕ್ರಿ ಸಿಸ್ಟರ, ನಿಮ್ಗೆ ಬೇಜಾರಿಲ್ಲ ಅಂತಂದ್ರ ಸೊ ನೀವು ನಮ್ಗೆ ಅಡ್ರೆಸ್ ಅದು ಕಳಿಸ್ಕೊಡ್ರಿ ಅಂದ್ರು. ಸೊ ಕೇಳಿದ ತಕ್ಷಣನೇ ಹೆಂಗ ಇಸ್ಕೊಳಕ್ ಆಗ್ತದೆ ಹೇಳ್ರಿ ಬ್ಯಾಡ್ ಅಂತ ಅಂದಿದ್ದೆ. ಬಟ್ ಆ ಥರ ಏನಿಲ್ಲ, ನಿಮ್ಗೆ ವಿಶ್ವಾಸ ಇದ್ರ ನಿಮ್ಗೆ ಇಷ್ಟ ಇದ್ರ ಮಾತ್ರ ಕೊಡ್ರಿ, ನಮ್ ಖುಷಿಗೆ ನಾವು ಕೊಡ್ಬೇಕಂತ ಅನ್ಕೊಂಡಿವ್ ಅಂತಂದ್ರು. ಸೊ ನಾ ಏನಪ್ಪ ಕೊಡ್ತೀವಂದ್ರು ಈಕಿ ಸೊಕ್ ಮಾಡ್ತಂತ ಅನ್ಸ್ಕೊಳಕಿನ ಅವ್ರ ಪ್ರೀತಿ ಅವ್ರ ಖುಷಿಗೋಸ್ಕರ ಅವ್ರು ಕೊಡ್ತಾರ ಅಂತಂದ್ರ ಸೊ ನಮಗೂ ಒಂದು ನಮ್ಗರೆ ನಾವೇನು ಇದ್ದಂತಾರ ಅಲ್ರಿ ಫ್ರೆಂಡ್ಸ್. ಅವ್ರು ಏನೇನು ನನ್ನ ವ್ಯೂವರ್ಸ್ ನನಗೆ ಏನೇ ಕೊಟ್ಟರು ನನಗೆ ಭಾಳ ಖುಷಿ ಅಂತ ಅನಿಸ್ತದ. ನನಗೂ ದೇವರು ನಾನು ಇನ್ನೊಬ್ರ ಕಡೆಯಿಂದ ತಗೊಂಡಿನಂದ್ರ ನನಗೂ ಏನಾದ್ರೂ 4 ಮಂದಿಗೆ ಮಾಡುವಂತ ಒಂದು ಶಕ್ತಿ, ಆರ್ಥಿಕವಾಗಿನೂ ಕೂಡ ಆಗಿರ್ಬೋದು, ಒಂದು ಎಲ್ಲ ರೀತಿಯಿಂದ ನಾನು ಒಂದು ಒಳ್ಳೇದು ಮಾಡಲಿ. ಮೊದಲು ನನ್ನ ಮನಿದೂ ಸಾಕಷ್ಟು ಇದಾವ, ಅದನ್ನೆಲ್ಲ ನಿಭಾಯಿಸ್ಕೊಂಡು ನನಗೆ ಮುಂದೆ ನನಗೂ ಕೂಡ 4 ಜನಕ್ಕೆ ಒಳ್ಳೇದು ಮಾಡುವಂಥ ಶಕ್ತಿ ಆ ದೇವ್ರು ಕೊಡಲಿ. ಸೊ ಈ ಥರದ್ದೆಲ್ಲ ಕೊಟ್ಟು ಕಳಿಸ್ತಾರಂದ್ರೆ ಕೆಲವೊಬ್ರು ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ, ಅಂಥವ್ಕೆ ಏನು ಹೇಳ್ಬೇಕು ಹೇಳ್ರಿ ಫ್ರೆಂಡ್ಸ. ನಾನು ಯಾರಿಗಾದ್ರೂ ಏನು ಕೊಡು ಅಂತೀನಿ, ಬಿಡು ಅಂತೀನಿ ಫ್ರೆಂಡ್ಸ್. ನನ್ನ ಒಂದು ಏನೋ ಗೊತ್ತಿಲ್ಲ, ನನ್ನ 2 ಮಾತು ನಂದಿಷ್ಟು ವಿಡಿಯೋ ನೋಡಿರ್ತಾರ, ನನ್ನನ್ನು ಅವ್ರ ಮನಸ್ಸಿನೊಳಗೆ ಒಂದು ಮಗಳ ರೀತಿಯಾಗಿ, ಅಕ್ಕ ತಂಗಿಯರ ರೀತಿಯಾಗಿ, ಏನೋ ಒಂದು ಸಹೋದರಿಯಾಗಿ, ಒಂದು ಸ್ನೇಹಿತೆಯಾಗಿನೂ ಕೂಡ ನನ್ನನ್ನು ಅವರು ಮನೆ ಮಗಳ ಥರ ಅವರೇ ಅವ್ರ ಮನೆಯವ್ರ ಥರನೇ ನನ್ನನ್ನು ಅವರು ಟ್ರೀಟ್ ಮಾಡ್ತಿರ್ತಾರ. ತುಂಬ ಜನ ನನ್ನ ಕಾಲ್ ಮಾಡಿ ಎಷ್ಟು ಪ್ರೀತಿ ತೋರಿಸ್ತೀರಿ, ಮಾತಾಡ್ತೀರಿ, ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರೋದ್ರಿಂದನೇ ನಾನು ಇವತ್ತಿನವರೆಗೂ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಸೊ ನನಗೆ ಎಲ್ಲ ಸಪೋರ್ಟ್ ಮಾಡಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಹಿರಿಯರ ಒಂದು ಮಾರ್ಗದರ್ಶನದೊಳಗದೀನಿ, ಹಿರಿಯರ ಸಹವಾಸದೊಳಗದೀನಿ. ನಂದು ನನ್ನ ಮನೆತನ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನಿ, ನನ್ನ ಬಿಸ್ನೆಸ್ಸು, ನನ್ನ ಯೂಟ್ಯೂಬ್ ಚಾನಲ್, ಇದನ್ನ ಹೆಂಗೆ ಗ್ರೋತ್ ಮಾಡ್ಕೋಬೇಕು, ಇದನ್ನ ಹೆಂಗೆ ಮುಂದೆ ತಗೊಂಡು ಹೋಗ್ಬೇಕು. ಸೊ ಇದ್ರ ಬಗ್ಗೆ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀನಿ. ನಿಜ ಒಮ್ಮೆ ನನ್ನ ಫೋನ್ ಕಾಲ್ಸಿಗೆ ಬಿಸ್ನೆಸ್ ಫೋನ್ ಕಾಲ್ಸ್ಗಳು ಬರ್ತಾ ನೋಡೋದು, ಅದನ್ನ ಅಟೆಂಡ್ ಮಾಡಿ ಮನೆ ಕೆಲಸ ಮಾಡಿ, ಸ್ವಲ್ಪ ಕೊರಿಯರ್ ಇದ್ರ ಹೋಗಿ ಹಾಕಿ ಬಂದು ಮನೆ ಕೆಲಸ ಮಾಡಿ ಎಷ್ಟು ಕುಂದಿರ್ಬೇಕನ್ನೋದ್ರಾಗನೆ ಮಕ್ಕಳು ಬರ್ತಾರ. ನನಗೆ ಒಟ್ಟ ಟೈಮ್ ಫ್ರೀ ಅಂತ ಅನ್ಸೋಲಾಗಿತ್ತು. ಯಾರಾದ್ರೂ ನಮ್ದು ತುಂಬಾ ಜನ ಕುಟುಂಬ ಇರುವಂತ ಫ್ಯಾಮಿಲಿ ಈಗ ಎಲ್ಲರೂ ಬಂದು ಸೇರಿದೀವಿ ಒಂದೇ ಕಡೆ, ಯಾರಾದ್ರೂ ಬರ್ತಿರ್ತಾರ, ಇಲ್ಲ ನಾನಾದ್ರೂ ಎಲ್ಲಾದ್ರೂ ಹೋಗಿ ಒಂದ್ ಗಳಿಗೆ ಕುಂದಿರ್ತಿರ್ತೀನಿ. ಇಷ್ಟು ಬಿಸಿ ಲೈಫ್ ನೋಡೋ ನನಗೆ ಯಾರ ಬಗ್ಗೆ ಏನಂದ್ರೆ ಏನೋ ನನಗೆ ಇದು ಮಾಡಾಕ ಯಾರ ಬಗ್ಗೆ ಕಮೆಂಟ್ ಮಾಡಂಗಿಲ್ಲ, ಏನಿಲ್ಲ. ಕೆಲವೊಬ್ರು ಮಾಡ್ತಿರ್ತಾರೆ, ಉದ್ಯೋಗ ಇರಂಗಿಲ್ಲ ಅವ್ರಿಗೆ, ಅದೇ ಮಾಡ್ತಿರ್ತಾರ. ಅವ್ರ ಮನೆ ಬಾಳೆ ಬದುಕರ ಮಾಡ್ತಿರ್ತಾವೋ ಏನ್ ಮಂದಿ ಉತ್ಸಪತಿ ಮಾಡ್ಕೋತ ಕಮೆಂಟ್ ಮಾಡ್ಕೋತ ಅಡ್ಡಾಡ್ತಿರ್ತಾವ, ಯಾರಿಗೆ ಗೊತ್ತ್ರಿ ಫ್ರೆಂಡ್ಸ. ನಾನು ಹಿರಿಯರ ಸಮ್ಮುಖದೊಳಗೆ ಅದೀನಪ್ಪ ಅಂದ್ರೆ ಸೊ ನಾನು ಅದೇ ತರನೇ ಅದೀನಿ ಫ್ರೆಂಡ್ಸ್. ನನಗೇನು ಎಲ್ಲಾ ತರ ದಿನ ಒಂದೊಂದು ನನ್ನ ಬಲ್ಯಾಕ ರಗಡ್ ಡ್ರೆಸ್ಗಳು ಅದಾವ. ಸದ್ಯಕ್ಕೆ ನಾನು ಸೇಲ್ ಮಾಡ್ಕೊಂಡು ಕೂಡ ಡ್ರೆಸ್ ಇಟ್ಟಿನಿ. ಸೊ ನನಗೆ ಯಾರ ಅಪ್ಪನು ಕೊಟ್ಟು ನಡ್ಸಕತ್ತಿಲ್ಲ ಫ್ರೆಂಡ್ಸ. ನನ್ನ ಬಿಸ್ನೆಸ್ಸಿಗೆ ಯಾರ ಅಪ್ಪಂದು ತಗೊಂಡಿಲ್ಲ. ನಾನು ಸ್ವತಃ ಕಷ್ಟಪಟ್ಟು ಸ್ವತಃ ರೊಕ್ಕ ಜಮಾ ಮಾಡಿ ನನ್ನ ಹತ್ರ ಇಲ್ಲ ಅಂತಂದಾಗ ನನ್ನ ಅಕ್ಕ ತಂಗಿಯಂದಿರ ಹತ್ರ, ನನ್ನ ತಾಯಿ ಹತ್ರ ನಾನು ರೊಕ್ಕ ತಗೊಂಡು, ನನ್ನ ಮಾಲ್ ತಗೊಂಡು ಅದು ರೊಕ್ಕ ಜಮಾ ಮಾಡಿ ಒಳ್ಳೆ ಅವ್ರಿಗೆ ಕೊಟ್ಟು ಖರೆಯಾಗಿ ಉಳಿದಿದ್ರೊಳಗೆ ನನ್ನ ಬಂಡವಾಳ ನಾ ತಕೊಂಡು ಉಳಿದಿದ್ ಲಾಭದ ಏನಿರ್ತಲ್ಲ ಎಲ್ಲ ಲೆಕ್ಕ ಹಚ್ಚಿ ಇಡ್ತೀನಿ ಫ್ರೆಂಡ್ಸ್. ನಾನು ಈ ತರ
ಇದಕ್ಕೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಹೆಂಗೆ ಇದ್ರ ಬಗ್ಗೆನೇ ನಾನು ವಿಚಾರ ಮಾಡ್ಕೊತಾ ಕುಂತಿರ್ತೀನಿ. ಬಟ್ ನಾನೇನು ನಮ್ಮ ಮಾವಂದು ತೊಗೊಂಡು ತಿಂದಿಲ್ಲ, ನಮ್ಮ ಅತ್ತಿದು ತೊಗೊಂಡು ತಿಂದಿಲ್ಲ, ನನ್ನ ಗಂಡನ ಕಡೆಯಿಂದ ಕೂಡ ನಾನು 1 ರೂಪಾಯಿನೂ ಕೂಡ, ನಿಜ ಹೇಳ್ತೀನಿ 1 ರೂಪಾಯಿನೂ ಕೂಡ ಆ ಬಂಡವಾಳಕ್ಕೆ ನಾ ಇಸ್ಕೊಂಡಿಲ್ಲ. ನಾ ಏನೋ ನನಗೆ ಒಂದು ದೇವ್ರ ಶಕ್ತಿ ಕೊಡಕತ್ತಾನ, ನನ್ನ ಹತ್ರ ಒಂದು ಏನೋ ಹುಮ್ಮಸ್ ತುಂಬಾಕತ್ತಾನ. ಸೊ ಅದನ್ನ ನಾನು ಎತ್ತರಕ್ಕೆ ಬೆಳೆಸ್ಕೊಂಡು ಹೊಂಟೀನಿ. ನನಗೆ ಆ ದೇವ್ರನ್ನೇ ನಂಗೆ ಶಕ್ತಿ ತುಂಬಾಕತ್ತಾನ, ಆ ರಾಯರನೇ ನನಗೆ ಶಕ್ತಿ ತುಂಬಾಕತ್ತಾರ ಅಂತ ನಾನು ಅನ್ಕೋತೀನಿ. ಅವ್ರನ್ನ ನಂಬಿದೀನಿ, ಅವ್ರ ಪಾದಕ್ಕೆ ಬಿದ್ದಿದ್ದೀನಿ, ಅವ್ರು ನನ್ನ ಯಾವತ್ತಿಗೂ ಕೂಡ ಕೈ ಬಿಡಲ್ಲ. ನಂಬಿದವ್ರಿಗೆ ದೇವ್ರು ಇದ್ದೇ ಇರ್ತಾನ. ಸೊ ಯಾರೇನೇ ಅನ್ನಲ್ಲಕ್ಕ ಕೆಲವೊಬ್ರು ಅಂತಾರ ದೇವ್ರು ರಾಯರು ಅಂತ, ಏನ್ ರಾಯರು ಎಷ್ಟು ಏನ್ ಮಾಡ್ಯಾನ ಹೆಂಗ ಅಂತ ಕೆಲವೊಬ್ರು ಅನ್ಕೋತಿರ್ಬೋದು. ಬಟ್ ಅವ್ರು ಏನ್ ಮಾಡಿದಾರ ಏನಿಲ್ಲ, ನನ್ನ ಲೈಫಿಗೆ ಎಷ್ಟೆಲ್ಲ ನನಗೊಂದು ಆಧಾರ, ಒಂದು ಸ್ತಂಭವಾಗಿ ನನ್ನ ಬೆನ್ನಿಂದ ನಿಂತಿದಾರ ಅನ್ನೋದು ನನಗೆ ಗೊತ್ತು. ಇನ್ನೂ ನನ್ನನ್ನು ಅವ್ರ ಕೈ ಹಿಡಿದು ನಡೆಸ್ತಾರ. ಯಾಕಂದ್ರೆ ಅವ್ರು ನಂಬಿದೀನಿ ಅಂತಂದ್ರೆ ನನ್ನೆಲ್ಲ ಏಳಿಗೆನ ಅವ್ರು ನೋಡ್ಕೋತಾರ ಅಂತ ಅವ್ರ ಪಾದಕ್ಕೆ ಅರ್ಪಣೆ ಮಾಡಿ ನಂದು ಎಷ್ಟೈತಲ್ಲ ನಾನು ಅದನ್ನ ಬಿಡಲಾದೆ ಮುನ್ನುಗ್ಗಿ ಹೋಗ್ತಾ ಇರೋದೆ. ನನ್ನನ್ನು ಯಾರು ತುಳಿಯೋಕೆ ಪ್ರಯತ್ನ ಪಡ್ತಾರ, ನನ್ನನ್ನು ಯಾರು ಕೀಳರಿಮೆಯಿಂದ ನೋಡ್ತಾರ, ಸೊ ಅವ್ರು ಯಾವತ್ತು ನನ್ನ ಕಾಲು ತಳಗನೆ. ಅವ್ರು ಯಾವಾಗಲೂ ನಮ್ಮ ಬೆನ್ನಿಂದ ಮಾತಾಡೋರು ನಮ್ಮ ಹಿಂದೆ ಇರ್ತಾರ. ಸೊ ನಂದೇನೈತ್ಲ, ನನ್ನ ರೂಟ, ನನ್ನ ಫೋಕಸ್ ನೇರ. ಯಾಕಂದ್ರೆ ನನ್ನ ಹಿರಿಯರ ಒಂದು ಏನಂತಂದ್ರೆ ನನ್ನ ತಾಯಿದಾಗಿರ್ಬೋದು, ನಮ್ಮ ಅತ್ತೆಂದಿರ ಆಗಿರ್ಬೋದು, ಒಬ್ರದ್ದು ಹೆಸರಾಕ ಆಗಂಗಿಲ್ಲ, ವಿಡಿಯೋ ನೋಡ್ತಿರ್ತಾರ. ಸೊ ಯಾಕಂದ್ರ ಅವ್ರು ಹೆಂಗ್ ಬಂದ್ರು ಜೀವನದೊಳಗ, ಏನೆಲ್ಲ ಫೇಸ್ ಮಾಡ್ಕೊಂಡ್ ಬಂದ್ರು ಅದನ್ನೆಲ್ಲ ಕೇಳ್ತಿರ್ತೀನಿ, ಅದನ್ನೆಲ್ಲ ಮಾಡ್ತಿರ್ತೀನಿ. ಅದರಿಂದ ನಾನು ಕೂಡ ಹೌದಲ್ಲಪ್ಪ, ನನಗೆ ಇಳಿತು ಬಂದಂಗೆಲ್ಲ ತಿಳಿತು ಬರ್ತದೆ ಅಂತೇಳಿ ಹೇಳ್ಯಾರಿ. ನನ್ಗೆ ಇವಾಗ 31 ಮುಗಿದು 32 ರನ್ನಿಂಗು. ಸೊ ಈ ವಯಸ್ಸಿಗೆ ನನಗೆ ಸಾಕಷ್ಟು ಜವಾಬ್ದಾರಿಗಳು ಬಂದಾವ, ಸಾಕಷ್ಟು ಪೆಟ್ಟುಗಳನ್ನ ತಿಂದಿನಿ. ಜೀವನ ಅಷ್ಟು ಪಾಠಗಳನ್ನ ಕಲಿಸೈತಿ. ಆ ಜೀವನದಾಗ ಬಂದೋದಂತ ವ್ಯಕ್ತಿಗಳು ನನಗಷ್ಟು ಪಾಠಗಳನ್ನ ಕಲಿಸಿ ಹೋಗಿದಾರ. ಹಾಗಾಗಿ ನಾನು ಇದನ್ನೆಲ್ಲವನ್ನು ಅರ್ಥಕೊಂಡು ಸೊ ಹೆಂಗೈತಪ್ಪ ಲೈಫ್ ಹಂಗ ತಗೊಳಕತ್ತೀನಿ. ನನ್ನ ಮನೆಯಾಗ ಎಷ್ಟೆಷ್ಟೋ ಪ್ರಾಬ್ಲಮ್ಸ್ಗಳು ಬರ್ತಾವ, ನಾನು ಅದನ್ನೆಲ್ಲ ವಿಡಿಯೋದಾಗ ಹೇಳ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಎಲ್ಲರ ಮನೆಯಾಗ ಪ್ರಾಬ್ಲಮ್ಸ್ ಇರೋದೆ, ಯಾರ ಮನೆಯಾಗ ಇಲ್ಲ ಅಂತ ಹೇಳಕ್ ಆಗಂಗಿಲ್ಲ. ಆದ್ರೆ ನನಗೆ ಯಾವ್ದು ಹೇಳ್ಕೋಬೇಕು ಯಾವ್ದು ಹೇಳ್ಕೋಬಾರ್ದು ಅಷ್ಟು ನನಗೆ ಗೊತ್ತೈತಿ, ಅಷ್ಟನ್ನೇ ಶೇರ್ ಮಾಡ್ತಿರ್ತೀನಿ. ಲಿಮಿಟಿನೊಳಗ ಒಂದು ಲಕ್ಷ್ಮಣ ರೇಖೆನೇ ಹೇಳ್ಕೊಂಡ್ ಬಿಡ್ಬೇಕು ನಾವು ಯೂಟ್ಯೂಬ್ ಮಾಡ್ತೀವಪ್ಪ ಅಂದ್ರ. ಈಗ ನಾನು ಒಬ್ಳೆ ಹ್ಯಾಂಡಲ್ ಮಾಡ್ತಿರ್ತೀನಿ, ಒಂದು ಆರ್ಥಿಕವಾಗಿ, ಮಾನಸಿಕವಾಗಿ, ಟೆಕ್ನಿಕಲಿ ಆಗಿ ನಾನೇ ಮಾಡ್ಕೊತಿರ್ತೀನಿ. ನಾನು ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರ ನನ್ನ ಇರುವಂತ ಫ್ಯಾಕ್ಟ್ ನಿಮ್ ಜೊತೆ ನಾನು ಹೇಳ್ಕೊಳಕತ್ತೀನಿ. ಸೊ ಈ ತರದ್ದೆಲ್ಲಾನು ಕೂಡ ನಾನು ತಗೊಂಡಾಗ ನನ್ಗೆ ಖುಷಿ ಆಗ್ತದ, ಕೊಟ್ಟರಿಗೆ ಖುಷಿ ಆಗ್ತದ. ನಡಬರಕ್ ನೋಡೋರಿಗೆ ಯಾಕೆ ಬ್ಯಾನೆ ಆಗ್ತದ ಯಾರಿಗೆ ಗೊತ್ತ ಫ್ರೆಂಡ್ಸ. ಅಕಸ್ಮಾತ್ ನನಗೆ ಇನ್ನೂ ಯೂಟ್ಯೂಬ್ ದಿಂದ ಸಾಕಷ್ಟು ಹೆಲ್ಪ್ ಆಗೈತಿ. ಪುಣ್ಯಾತ್ಮರು ನಾವ್ ಹೆಲ್ಪ್ ಮಾಡಿರೋದನ್ನ ಹೇಳ್ಕೊಬೇಡ್ರಿ ಅಂತ ಹೇಳಿರ್ತಾರ. ಆ ತರದ್ದೆಲ್ಲ ನಾ ಹೇಳ್ಕೊಂಡೆ ಅಂದ್ರ ಕೆಲವು ಜನ ನಿದ್ದಿಗೆಡ್ತಾರ, ಅಕ್ಷರಶಃ ನಿದ್ದಿಗೆಡ್ತಾರ ಅವ್ರು. ಅಯ್ಯೋ ಹೌದಾ ಇಷ್ಟೆಲ್ಲ ಆಗೈತೆ ಯೂಟ್ಯೂಬ್ ದಿಂದ ಅಂತೇಳಿ. ಸ್ಟಾರ್ಟಿಂಗ್ ಎಲ್ಲ ನಾನು ಯೂಟ್ಯೂಬ್ ಮಾಡಿದಾಗ ಕೆಲವೊಬ್ರು ಜನ ಹಲ್ಕಿಸಿತ್ತಿದ್ರು. ಸ್ಟಾರ್ಟಿಂಗ್ ತರ ಆಗನ ನನಗೊಂದ್ ಸ್ವಲ್ಪ ಯಾಕೋ ಡಿಮೋಟಿವೇಟ್ ಆದಂಗ ಆಗ್ತಿತ್ತು. ಯಾಕಂದ್ರೆ ನಮ್ಮ ಮನೇನವ್ರು ಇವತ್ತಿಗೂ ಹಂಗೆ ಅದಾರ ಅವ್ರು. ನಾನು ಫಸ್ಟ್ನೇ ವಿಡಿಯೋ ಚಾಲು ಮಾಡಿದಾಗಿಂದ ಹಿಡಿದು ಇವತ್ತಿನವರೆಗೂ ನಂದು 5 ವರ್ಷ ಆಗ್ತಾ ಬಂತು ಯೂಟ್ಯೂಬ್ ಚಾನಲ್ ಮಾಡಿ. ಇವತ್ತಿನವರೆಗೂ ಅವ್ರು ಹಂಗೆ ಅದಾರ. ಅವತ್ತು ಪೇಮೆಂಟ್ ಇಲ್ಲದೆ ಇರೋಗುನು ಹೆಂಗಿದ್ರು ಇವತ್ತು ಪೇಮೆಂಟ್ ಬಂದಾಗೂ ಹಂಗೆ ಅದಾರ. ನಾನು ಏನ್ತಿ ಯೂಟ್ಯೂಬ್ದಾಗ ಇಷ್ಟು ದುಡಿತಾಳ, ಇಷ್ಟು ಹೆಲ್ಪ್ ಬರ್ತೈತಿ, ಇಷ್ಟೆಲ್ಲ ಫೈನಾನ್ಸಿಯಲಿ ನನಗೂ ಸ್ಟ್ಯಾಂಡ್ ಮಾಡ್ಕೊತ ಅಂತೇಳಿ ನನ್ನ ಗಂಡೆ ನೋಡ್ತಿರಲ್ಲ ಹೆಂಗಿರ್ತಾರ ಹೆಂಗಿಲ್ಲ ಅಂತೇಳಿ. ಬಟ್ ಆದ್ರೂ ನಾನು ಮಾಡ್ಬೇಕು. ಯಾಕಂದ್ರೆ ನಾನು ಒಬ್ಬ ಮಾಡುಣ್ಣರ್ ಮಗಳದಿ. ನಾನು ನಮ್ಮ ತಾಯಿ ಕಲ್ಸಿದಂತ ನಮಗ ಒಂದು ನೀತಿ ಪಾಠ. ನಮ್ಮ ಅಪ್ಪ ಕುಡುಕ, ನಮ್ಗೇನದೇನು ಹೇಳ್ಕೊಂಡ್ರೆ ನಮ್ಗನ್ ಮಾನ ಹೋಗಲ್ಲ, ಮರದಿ ಹೋಗಲ್ಲ. ಕಳ್ತನ ಮಾಡಿದ್ರೆ ಹೇಳ್ಕೊಳಕ ಆಸೆ ಆಕಿತ್ತು. ಒಂದು ಏನಾದ್ರೂ ಮಾಡಬಾರ್ದು ಕೆಲಸ ಮಾಡಿದ್ರ ಹೇಳ್ಕೊಳಕ್ ಆಸೆ ಆಕಿತ್ತು. ನಮ್ಮಪ್ಪ ಕುಡುಕ, ಅದ್ರೊಳಗೆ ನನಗೆ ಅಸಹ್ಯನೂ ಆಗಲ್ಲ, ಅದೇನು ದೊಡ್ಡ ಸ್ಥಾನಕ್ಕೂ ಆಗಲ್ಲ. ಇರೋ ಫ್ಯಾಕ್ಟ್ ಏನೈತಲ್ಲ ನಾನು ಅದೇ ಹೇಳ್ಕೊತೀನಿ. ನಾವೆಲ್ಲ ಕಷ್ಟದ ಪರಿಸ್ಥಿತಿ ಒಳಗೆ ಬಂದಿದೀವಿ. ಬಟ್ ಆದ್ರೆ ನಮ್ಮ ಬಟ್ಟಿಗೆ ನಮ್ಮ ತಾಯಿ ನಮ್ಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಬಟ್ ಒಳ್ಳೆ ಹಾದಿಯೊಳಗನೆ ನಮ್ಮನ್ನು ಬೆಳೆಸಿದಾಳ. ನಮ್ಮ ತಾಯಿ ಹೇಳ್ಕೊಟ್ಟಿರುವಂತ ಪಾಠ ನಮ್ಮ ಜೀವನದನ್ನ ಅಳವಡಿಸ್ಕೊಂಡಿದ್ವಿ. ನಮ್ಮ ತಾಯಂದಿರ ವಯಸ್ಸಿನ ಜೊತೆಗೆ ನಾನು ಒಂದು ಏನಂತೀರಿ ಗೆಳ್ತನ ನೀವೇ ನೋಡ್ತಿರ್ತೀರಿ. ನಾನು ಬಿಸಿ ಹೋದ್ರು ಕೂಡ ನಮ್ಮ ತಾಯಂದ್ರ ವಯಸ್ಸಿನವ್ರ ಜೊತೆಗೆ ನಾನು ಜಾಸ್ತಿ ಬೆರಿತೀನಿ. ಇಲ್ಲಿರುವಂತ ನನ್ನ ಅತ್ತೆಂದಿರು ಅವರು ನನಗೆ ತಾಯಿ ಸಮಾನ್ರೆ, ಅವ್ರ ಜೊತೆಗೆ ನಂದು ಹೆಚ್ಚಿನ ಒಂದು ಸಂಪರ್ಕದೊಳಗೆ ನಾ ಇರ್ತೀನಿ. ಸೊ ನನ್ನ ವಾರ್ಗೇರು ಕೂಡ ನನಗೆ ಯಾಕೋ ಗೊತ್ತಿಲ್ಲ, ನನಗೆ ಹಿರಿಯರ ಜೊತೆಗೆ ನನ್ಗೆ ಜಾಸ್ತಿ ಕಂಫರ್ಟಬಲ್ ಅನಿಸ್ತದ. ಸೊ ಹಾಗಾಗಿ ನಾನು ಆ ಥರದ್ದೇ ಕಂಫರ್ಟಬಲ್ ಜಾಯ್ನ್ದಾಗ ಇರಕ್ಕೆ ಇಷ್ಟಪಡ್ತೀನಿ.
ಮತ್ತು ಇನ್ನೊಂದೇನಪ್ಪ ಏನು ಹೇಳಬೇಕು ಪೇಮೆಂಟಿಂದು ವಿಡಿಯೋ ಹೇಳ್ಬೇಕಂತ ಅಂದ್ಕೊಂಡೆ. ಬಟ್ ಏನೋ ಒಂಥರ ನಮ್ಮ ನೇರ ಮಾತಾಡಿದ್ರಲ್ಲ ಅದಕ್ಕೆ ಉತ್ತರ ನಮ್ಗೆ ಕೊಡಕ್ಕೆ ಭಾಳ ಏನು ಲೇಟ್ ಆಗಂಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಅವ್ರದ್ದು ಏನು ಇರ್ತೈತೆ ಅನ್ನೋದು ಅವ್ರಿಗೆ ನಾನು ಮನವರಿಕೆ ಮಾಡಿ ಕೊಡ್ತೀನಿ, ಹೌದಲ್ಲ. ಬಟ್ ಹಿಂದೆ ಮಾತಾಡೋರು ನಮ್ಮ ಹಿಂದೆನೇ ಇರ್ತಾವ. ಅದಕ್ಕೆ ಒಮ್ಮೆ ತಲೆ ಕೆಡ್ಸ್ಕೋಬಾರ್ದು ಅಂತ ಅನ್ಕೋತೀನಿ. ಬಟ್ ಕೆಲವು ಸಂದರ್ಭದೊಳಗೆ ಕೆಡ್ಸ್ಕೊಳ್ಬೇಕಾಗುತ್ತಾ. ನಿಮ್ಮ ಲೈಫಲ್ಲೂ ಅಷ್ಟೇ, ನೀವೇನೋ ಮಾಡ್ತಿರ್ತೀರಿ, ನೀವೇನೋ ಮುಂದೆ ಬರ್ತಿರ್ತೀರಿ, ಏನೇನೋ ಮಾತಾಡ್ತಿರ್ತಾರ. ಕಳತನ ಮಾಡೋದು, ಕೆಟ್ಟ ಹಾದಿ ಹಿಡಿಯೋದು, ಇದನ್ನ ಮಾಡಕ್ ಹೋದ್ರ ಅಂಜಬೇಕು, ತಪ್ಪು. ಒಳ್ಳೆಯದು ರೀತಿಯಿಂದ ನಾವು ಹೋದ್ರ ಯಾರಿಗೆ ಅಂಜೋ ಅವಶ್ಯಕತೆನೇ ಇಲ್ಲ. ನಾವು ಒಂದು ಒಳ್ಳೆ ಮಾರ್ಗದಾಗ ಓದ್ತೀವಿ ಅಂದ್ರೆ ದೇವ್ರ ಪರ್ಮಿಷನ್ ತಗೊಳೋದೇ ನಮ್ಗೆ ಜರೂರತ್ತಿಲ್ಲ. ಇನ್ನು ಮನುಷ್ಯರ ಪರ್ಮಿಷನ್, ಮನುಷ್ಯರ ಮಾತಿಗೆ ತಲೆ ಕೆಡ್ಸ್ಕೊಂತ ಯಾಕೆ ಕುಂದ್ರಬೇಕಾ? ಕುಂತ್ರೆ ಯಾವುದು ನಡೆಯಂಗಿಲ್ಲ. ಸೊ ಹಣೆ ಬರ ಅನ್ನೋದೇನು ಇರ್ತೈತಿ ನೋಡ್ರಿ, ಎಲ್ಲರಿಗೂ ಅಷ್ಟೇ ಇರ್ತೈತಿ. ನಮಗೇನಾದ್ರು ಅಂತಾರ, ನಮಗೇನಾದ್ರು ಒಂದು ನನಗೂ ಯಾರೋ ಒಬ್ರು ಹಿಂದೆ ಅಂದಾರಿ ನನಗೆ. ಸೊ ಹೇಳ್ತೀನಿ, ಕೆಲವು ಸಲ ಹೇಳ್ಕೊಬಾರ್ದು ಅನ್ಕೊಂತೀನಿ, ಅಂದ್ರೂ ಕೂಡ ಹೇಳ್ಕೊಬೇಕಾಗತ್ತ. ಸಿಚುವೇಶನ್ಗೆ ಆ ಮಾತು ಹೇಳನೆ ಮುಂದೆ ಹೋಗ್ಬೇಕಾಗತ್ತ. ಹಿಂಗೆ ನಾನು ಎಲ್ಲ ಕಡೆ ವಿಡಿಯೋ ಮಾಡೋದು, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ವಿಡಿಯೋ ಮಾಡ್ಕೊಂಡ್ ಬರೋದು. ಕೆಲವು ಸಲ ನಾನು ರೋಡ್ನಾಗೂ ರೀಲ್ಸ್ ಮಾಡ್ಕೊಂಡು ಬರ್ತೀನಿ, ವಿಡಿಯೋ ಮಾಡ್ಕೊಂಡು ಬರ್ತೀನಿ, ಬ್ಲಾಗ್ ಮಾಡ್ಕೊಂಡು ಬರ್ತೀನಿ. ಸೊ ಅದಕ್ಕೆ ನಾನು ದಂಧಿ ಒಲಿ ಆಗಿನಂತ, ದಂಧಿ ಮಾಡ್ಕೊತ ಅಡ್ಡಾಡ್ತೀನಂತ. ಸೊ ಇವತ್ತ ನಿಜ ಹೇಳ್ಬೇಕಪ್ಪ ಅಂತಂದ್ರ ಅದು ಒಂದು ನನಗೆ ಪಾಸಿಟಿವೇ ಆಯ್ತು ಮಾತು. ಸೊ ನಾನು ಇವಾಗ ಒಂದು ದಂಧೆ ಮಾಡತ್ತೀನಿ, ಸೀರೆ ಬಿಸ್ನೆಸ್ ಮಾಡತ್ತೀನಿ, ತಾಳೆ ಸರ ಬಿಸ್ನೆಸ್ ಮಾಡತ್ತೀನಿ, ತಾಳಿ ಸಾಮಾನ್ ಬಿಸ್ನೆಸ್ ಮಾಡತ್ತೀನಿ. ಸೊ ಈ ತರದ್ದು ಅವ್ರೇನೋ ಅಂತಾರಂದ್ರೆ ನಮ್ ಚಲೋದಕ್ಕ ಅಂತಾರಂತ ಒಮ್ಮೆ ಅನ್ಕೊಂತೀನಿ. ಅದು ನನಗೆ ಪಾಸಿಟಿವ್ ಆಗೇನೆ ಒಳ್ಳೇದೇ ಆಗ್ತದ. ಏನಾಗುತ್ತಾ ಒಳ್ಳೇದಕ್ಕೆ ಆಗ್ತದ ಅಂತ ಹೇಳ್ತಾರಲ್ಲ ಅದೇ ತರ. ಬಟ್ ನನ್ನ ಮನೆಗೆ ಎಷ್ಟೆಷ್ಟು ಬರ್ತಾವ ಗೊತ್ತೇನ್ರಿ ಫ್ರೆಂಡ್ಸ್, ನಾ ಎಷ್ಟು ಇಲ್ಲಿ ತನ ಬಂದ್ರು ನಾನು ನುಂಗ್ತೀನಿ. ಯಾಕಂದ್ರೆ ನಮ್ಮ ಅವ್ವ ನಮಗೆ ಹೇಳಿಕೊಟ್ಟ. ನಮ್ಮ ಅಪ್ಪನ ಜೊತೆ 4 ಹೆಣ್ಮಕ್ಳು ಕಟ್ಕೊಂಡು ನಮ್ಮ ಅವ್ವನು ನಮ್ಮ ಅಪ್ಪ ಫೌಂಡೇಶನ್ ಇಂದಾನೆ ಹೊಲ ಮನೆ ಇಲ್ಲ. ನಮ್ಮ ಅಮ್ಮನ ನಮ್ಮ ತಾಯಿ ಮದ್ವೆ ಬಂದ್ಮ್ಯಾಗನೆ ಎಲ್ಲಾನು ಕೂಡ ಒಂದಕ್ಕೆ ಹತ್ತು ಮಾಡಿ ಇವತ್ತ ಮಕ್ಕಳದು ಮೊಮ್ಮಕ್ಕಳದು ಎಲ್ಲ ನೀಗ್ಸಾಳ. ಸೊ ನಾವು ಅವ್ರು ಒಂದು ಇದ್ರೊಳಗ ಬೆಳೆದ್ ಬಂದು ನಮಗೂ ಅದೇ ಒಂದು ಮಾರ್ಗದರ್ಶನ ಕೊಟ್ಟ ನಮ್ದು ಬೆಳೆಸಿರೋದ್ರಿಂದ ನಾವು ಒಂದು ತನ್ನಕ್ಕೆ ಹತ್ತೀವಿ. ಇವತ್ತು ನಮ್ಮ ಒಂದು ಪುಣ್ಯನೇ ಅಂತೀನಿ ನಾನು, ನಮ್ಗಂತ ಒಂದು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾಳಲ್ಲ. ಸೊ ಅದಕ್ಕೆ ನಮ್ಮ ತಾಯಿಗೆ ನಾನು ಮತ್ತೊಂದ್ಸರಿ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಈ ಕಿವಿ ಒಲೆ ತಗೊಂಡ್ಮ್ಯಾಗ ನಿಮ್ಗೆ ಹೇಳಿದ್ದೆ. ಸೊ ಹಿಂದಿನ 2 ತಿಂಗಳದ್ದು ಒಮ್ಮೆ ಬಂದಿತ್ತು ಪೇಮೆಂಟ್, ಅವಾಗ ಹೇಳಿದ್ದೆ ನಿಮ್ಗೆ. ಸೊ ಸೆಕೆಂಡ್ ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ರಿ ಪೇಮೆಂಟ್ ಎಷ್ಟು ಬಂದಿತ್ತು ಅಂತೇಳಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದು ತಗೊಳುವಾಗ ಎಷ್ಟು ಪೇಮೆಂಟ್ ಬಂದಿತ್ತಂದ್ರೆ ಸೃಷ್ಟಿ ಮದುವೆ ಆದ್ಮ್ಯಾಗ ಒಂಚೂರು ವಿಡಿಯೋಸ್ ಇದ್ದು ನೋಡ್ರಿ, ಇಂಥ ಇಷ್ಟು ವಿಡಿಯೋ ಇದ್ದು, ಅದನ್ನೆಲ್ಲ ಹಾಕಿದ್ಮ್ಯಾಗ ಸ್ವಲ್ಪ ಚೆನ್ನಾಗಿ ಓಡಿದ್ವು. ಅದಾದ್ಮೇಲೆ ಪೇಮೆಂಟ್ ಬಂತು ಬ್ಯಾಕ್ ಟು ಬ್ಯಾಕ್. ಅಂದ್ರೆ ಈ ತಿಂಗಳು 2 ತಿಂಗಳು ಸೇರಿ ಈ ತಿಂಗಳು ಬಂತು, 1 ತಿಂಗಳದ್ದು ನೆಕ್ಸ್ಟ್ ತಿಂಗಳು ಬಂತು. ಸೊ ಹಾಗಾಗಿ ಒಂದು ಇದಕ್ಕೆ ನೋಡ್ರಿ, ಇದು ತಗೋಬೇಕಂದ್ರೆ 13,000 ಮ್ಯಾಚ್ ಚಿಲ್ಲರ ಬಿತ್ತಲ್ಲ. ಸೊ ನನಗೆ ಬಂದಿದ್ದ ಪೇಮೆಂಟ್ ಅಂತಂದ್ರ ಒಂದು 2,000 ಚಿಲ್ಲರನ ನನ್ನ ಕೈಲಿ ಹಾಕೇನ್ರಿ. ಇದಕ್ಕೆ 13,250 ರೂಪಾಯಿ ಬಿದ್ದೈತಿ. ಸೊ ನಾನು 2,250 ರೂಪಾಯಿ ನನ್ನ ಕೈಲಿ ಹಾಕಿನಿ. ಉಳಿದ ಎಷ್ಟು ಅಮೌಂಟ್ ಇತ್ತು ನೋಡ್ರಿ, 13,250 ರೂಪಾಯಿಗ 2,250 ರೂಪಾಯಿನ ಮೈನಸ್ ಮಾಡಿ ಎಷ್ಟು ಉಳಿತೈತಿ ನೋಡ್ರಿ, ಅಷ್ಟು ಪೇಮೆಂಟ್ ಬಂದೈತಿ. ಇದಕ್ಕೆಲ್ಲ ನನ್ನ ಫ್ಯಾಮಿಲಿ ಸಪೋರ್ಟ, ನನ್ನ ಫ್ಯಾಮಿಲಿಯವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೇನ್ ಆಗಿ ನನಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರ ನಾನೇ ಮಾಡ್ಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋರು ಇರ್ತಾರ. ಎಷ್ಟೋ ಜನಕ್ಕ ಗಂಡ ಎಷ್ಟು ಸಪೋರ್ಟ್ ಮಾಡ್ತಿರ್ತಾರ, ನೀ ಬಿಸ್ನೆಸ್ ಮಾಡ್ತೀಯಾ, ಜಾಬ್ ಮಾಡ್ತೀಯಾ, ನೀ ಏನ್ ಮಾಡ್ತಿ ಹೇಳು, ಫೈನಾನ್ಸಲ್ಲಿ ಎಲ್ಲ ನಾ ಮಾಡ್ತೀನಿ, ನಾ ಹಿಂದಿರ್ತೀನಿ ಅಂದ್ರೂ ತುಂಬಾ ಜನ ಹೆಣ್ಮಕ್ಳು ಡೇರಿಂಗ್ ಮಾಡಂಗಿಲ್ಲ. ಬಟ್ ನನಗ ಯಾವುದೇ ಇಲ್ಲ ಅಂತಂದ್ರು ಕೂಡ ನಾನು ಮಾಡ್ತೀನಿ ಅನ್ನೋ ಡೇರಿಂಗ್ ಒಂದ್ ಐತ್ ನೋಡ್ರಿ. ನನಗೆ ಅದೇ ಹೆಚ್ಚಿನ ಒಂದು ಬಂಡವಾಳ, ನನಗೆ ಅದೇ ಒಂದು ಎಲ್ಲಾನು ಅದೇ ನನಗ ನಾನೇ ಸಪೋರ್ಟ, ನನಗೆ ನಾನೇ ಎಲ್ಲಾನು. ಅವ್ರೆಲ್ರು ಮಾಡ್ತಾರ, ಯಾಕಂದ್ರೆ ನಾವೊಂದು ಹೆಜ್ಜೆ ಮುಂದಿಟ್ನೆಲ್ಲ ನಾನು ಇದನ್ನ ಮಾಡ್ತೀನಿ ಅಂತೇಳಿ. ಸೊ ಅದಾಗದೆ ನಂಗೆ ಸಪೋರ್ಟ್ ಸಿಗ್ತಾ ಹೋಯ್ತು. ಸೊ ನನಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೂ ಕೆಲವು ಸಂದರ್ಭದೊಳಗೆ ವಿಡಿಯೋ ಮಾಡ್ತಿರ್ತೀವಿ ಅಂತಂದ್ರು ಒಮ್ಮೊಮ್ಮೆ ಏನಾದ್ರು ನಿಂದನೆಗಳು ಬರ್ತಾವು. ಸೊ ನಮ್ಗ ವಿಡಿಯೋ ನನ್ನ ಮೊಬೈಲು, ನನ್ನ ಫ್ಯಾಮಿಲಿ, ನಾನು ವಿಡಿಯೋ ಮಾಡ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ನೋಡೋರ್ಗೊಮ್ಮೆ ಭಾಳ ಅದೇನೋ ಗೊತ್ತಿಲ್ಲ, ತಿನ್ನ ಅಂದಾಗ ಕಲ್ಲು ಹಾಕಕ್ ಬರ್ತಾರ್ರಿ ಒಬ್ಬೊಬ್ರು. ಅದು ಹೊಟ್ಟೆ ಮ್ಯಾಗ ದುಡಿಯೋರಿಗೆ ಹೊಟ್ಟೆ ಮ್ಯಾಗ ಕಾಲ್ ಅಂತಾರಲ್ಲ, ಆ ಥರನೂ ಇರ್ತಾರ. ಬಟ್ ಅದರಿಂದ ಏನು ಡಿಮೋಟಿವೇಟ್ ಏನ್ ಆಗಂಗಿಲ್ಲ. ಇನ್ನೂ ಹೆಚ್ಚಿಗೆ ಗ್ರೂಪ್ ಬರುತ್ತೆ ನನಗೆ, ಅಯ್ಯೋ ಇವ್ರು ಹಿಂಗೆ ಮಾಡ್ತಾರಲ್ಲಪ್ಪ, ಹೋಲಿ ನಂದನ ಮಾಡೋದು,
ಈ ಲೈನ್ಯಾಗ ಹೊಂಟೀನಿ, ಅಲ್ಲಿ ಏನಾದ್ರು ಒಂದು ಸ್ಟಾಪ್ ಅಂತಂದ್ರೆ ಸೈಡಿಗೆ ಹೋಗೋದು. ಒಳ್ಳೆ ಮಾರ್ಗ ಸಿಗ್ತೈತಿ, ಸ್ವಲ್ಪ ಹೋಗುವಾಗ ಕೆಲ್ಲ ಮುಳ್ಳ ಬರ್ಬೋದು, ಅಂದ್ರ ಮುಂದೆ ಹೋಗ್ತಾ ಹೋಗ್ತಾ ನಮ್ಗ ಒಂದು ಹಾದಿ ಸುಲಭ ಸಿಗ್ತೈತಲ್ಲ. ನಾ ಒಂದು ಬಿಸ್ನೆಸ್ ಮಾಡಕತ್ತೀನಿ ಅಂದ್ರೆ ನಮ್ಮ ಅತ್ತಿದು ₹1 ತಗೊಂಡಿಲ್ಲ, ನಮ್ಮ ಮಾವಂದಂತೂ ನಾ ಬರಕಿನ ಮಂಚಕ್ಕೆ ಹೋಗ್ಬಿಟ್ಟಿದ್ರು ಬಿಡ್ರಿ ಅವರು. ನನ್ನ ಗಂಡಂದು ನಾ ₹1 ನಾನು ಇನ್ವೆಸ್ಟಿಗೆ ₹1 ಹಾಕಿಲ್ಲ. ಸೊ ಮತ್ತೊಂದ್ಸರಿ ಹೇಳಕತ್ತೀನಿ, ಇದಕ್ಕೆಲ್ಲ ನಾನೇ ಹೊಣೆ, ಇದಕ್ಕೆಲ್ಲ ನಾನೇ ಜವಾಬ್ದಾರಿ. ₹10 ಲಾಭ ಆದ್ರೂ ಕೂಡ ನಾನೇ ಖುಷಿ ಪಡ್ತೀನಿ. ₹10 ನನಗೆ ಇವತ್ತ ಒಂದು ಸೀರೆ ಹೋಗ್ಲಿಲ್ಲಪ್ಪ, ಇವತ್ತಿನ ದಿನ ಒಂದು ವ್ಯಾಪಾರ ಆಗ್ಲಿಲ್ಲಪ್ಪ ಅಂದ್ರ ಮತ್ತು ಲುಕ್ಷಣ ಆಗೈತೆ ಅಂದ್ರೆ ಅದಕ್ಕೆ ನಾನೇ ನೋವು ಪಡ್ತೀನಿ. ಸೊ ನನಗೆ ನಾನೇ ನನ್ನ ತವ್ರ ಮನೆಗೆ ಹೋದ್ರ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡ್ತಾರ, ಗಂಡು ಮನೆಯಾಗೂ ಕೂಡ ಕೆಲವು ಜನ ಸಪೋರ್ಟ್ ಮಾಡ್ತಾರ, ಕೆಲವು ಜನ ನೋಡಿ ಹುರ್ಕೊಂತಾರ. ಹುರ್ಕೊಳಾರಿಗೆ ಇನ್ನೂ ಹುರ್ಕೊಳಲಕ್ಕ ಅವ್ರಿಗೆ ಇನ್ನೂ ಉರಿಸ್ತೀನಿ. ಸೊ ದೇವ್ರು ನನಗೆ ಒಂದು ಒಳ್ಳೆ ಲೈಫ್ ಕೊಡಕತ್ತಾನ. ಸೊ ನನ್ನ ಗಂಡನ್ನ ಒಂದು ಒಳ್ಳೆ ಸ್ಟ್ಯಾಂಡ್ ಆಗಿ ನಾನು ಮುಂದಕ್ಕೆ ತರಬೇಕು. ಅವ್ರಿಗೆ ಸದ್ಯಕ್ಕೇನು ಗೊತ್ತಿಲ್ಲ, ಯಾರು ಏನು ಮಾಡಿದರು, ಯಾರೇನು ಬಿಟ್ಟಿದ್ದಾರೋ ಅದು ನಂಗೆ ದೇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ನನ್ನ ಗಂಡ ಒಂಥರ ಇನ್ನೋಸೆಂಟ್ ಇದ್ದಂಗೆ ಫ್ರೆಂಡ್ಸ. ಮನೆಯಲ್ಲಿ ನನ್ನ ಜೊತೆಗೆ ಜಾಸ್ತಿ ಅವ್ರದ್ದು ವಾದ ವಿವಾದ ಇರ್ತೈತಿ. ಬಟ್ ಹೊರಗಡೆ ಹೋಗಿ ಮಂದಿ ಕೂಡ ಕಾದಾಡಿ ₹10 ಮನೆಗೆ ತಂದು ಲಾಭ ಮಾಡ್ಕೊಡ್ತೀನಿ ನನ್ನ ಮನುಷ್ಯ ಅಲ್ಲ. ನಮ್ಮ ಯಜಮಾನ್ರು ಒಂಥರ ಮನೆಗೆಷ್ಟು ನನಗೆ ಇದು ಮಾಡ್ತಾರ, ಬಟ್ ಹೊರಗಡೆ ಯಾರಿಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಅವ್ರ ಕೈಯಿಂದ ಒಬ್ರಿಗೆ ಕೆಟ್ಟದಾಗಿಲ್ಲ. ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಆ ಮನುಷ್ಯಂದು ವ್ಯಕ್ತಿತ್ವ ಒಳ್ಳೇದೇ ಐತಿ, ನನ್ನ ಗಂಡದ್ದು ಇಲ್ಲ ಅಂತ ಹೇಳಕ್ ಇಷ್ಟಪಡಂಗಿಲ್ಲ. ಬಟ್ ಮನಿಗೆದ್ದು ಮಾರು ಗೆದ್ದಿಬೇಕಂತ, ಊರಿಗೆ ಉಪ್ಕಾರಿ ಮನಿಗೆ ಮಾರಿ ಅಂತ ಇರಬಾರ್ದು. ಅದೆಷ್ಟೇ ಒಳ್ಳೆತನ ಇದ್ರು ಕೂಡ ಊರಿಗೆ ಉಪ್ಕಾರಿ ಮನಿಗೆ ಮಾರಿ ಅನ್ನೋ ಥರ ಇದ್ರೆ ಅದೆದಕ್ಕೂ ಉಪಯೋಗ ಆಗಂಗಿಲ್ಲ. ಮೊದಲು ನಾನು ನಂದು ಅನ್ನೋದು ಬರಬೇಕು, ಅದಾದ್ಮೇಲೆ ಉಳಿದೋರ್ದೆಲ್ಲ ವಿಚಾರ ಮಾಡ್ಬೇಕು. ಬಟ್ ನನ್ನ ಗಂಡಗೆ ಯಾರು ಮೋಸ ಮಾಡಿದಾರೋ, ಯಾರು ಅವ್ರಿಗೆ ಅನ್ಯಾಯ ಮಾಡಿದಾರೋ ಆ ದೇವ್ರಿಗೆ ಗೊತ್ತು. ಅದ್ರಾಗ ಕೆಲವೊಂದಿಷ್ಟು ವಿಷಯದೊಳಗ ತುಂಬಾ ಪಾತಾಳ ತಿಳಿದು ಬಿಟ್ಟಿದಾರ ನಮ್ಮ ಯಜಮಾನ್ರು. ಬಟ್ ಅದರಿಂದ ಅವ್ರಿಗೆ ಹೆಂಗೆ ಹೊರಗೆ ತರಬೇಕು, ಅದರಿಂದ ನಾನು ಹೆಂಗೆ ಅವ್ರನ್ನ ಒಂದು ಆ ಸಂಕಷ್ಟಕ್ಕೆ ಹೊಣೆ ಯಾರು ಏನು ಅಂತ ಭಾಳ ಡೀಪಾಗಿ ಹೋಗೋದ್ರೆ ಅದು ಉದ್ದಕ್ಕೆ ಹೋಗ್ಬಿಡ್ತೈತಿ. ಬಟ್ ಏನೋ ಅದೊಂದು ಪಾಠ, ಅವ್ರಿಗೂ ಅದೊಂದು ಪಾಠ. ಮತ್ತು ಆ ಪಾಠದಿಂದ ಯಾರು ನಮ್ಮನ್ನ ನಮ್ಮ ಮೇಲ್ಗನೆ ಯಾರು ಬಯಸ್ತಾರ, ಯಾರು ಬಯಸಂಗಿಲ್ಲ, ಯಾರು ಮೋಸ ಮಾಡಿದಾರ ಅವ್ರ ಮನ್ಸಿಗೆ ಅದು ಖಾತ್ರಿ ಐತಿ. ಬಟ್ ನನ್ನ ಹತ್ರ ಜಾಸ್ತಿ ಹೇಳ್ಕೊಳಂಗಿಲ್ಲ, ಏನಿಲ್ಲ. ಆದರೂ ಕೂಡ ಏನೋ ನನಗೆ ಅದು ನನ್ನ ಮಕ್ಕಳಿಗೆ ನನಗೆ ಡೈರೆಕ್ಟಾಗಿ ಎಫೆಕ್ಟ್ ಆಯಿತು. ಸೊ ಇವತ್ತು ಏನೇ ಒಂದು ₹10 ನನಗಾಗಲಿ ನನ್ನ ಮಕ್ಳಿಗಾಗಲಿ ಬೇಕಂತಂದ್ರೆ ಒಂದು ನಿಕ್ಕರಿಂದ ಹಿಡ್ಕೊಂಡು, ಓಪನ್ ಅಪ್ ಆಗಿ ಹೇಳ್ಕೊಬೇಕಂದ್ರೆ ಒಂದು ನಿಕ್ಕರಿಂದ ಹಿಡ್ಕೊಂಡು ಅದೇನೋ ಒಂದು ಪರ್ಸನಲ್ ಥಿಂಕ್ ಇದ್ರೂ ಕೂಡ ಅದಕ್ಕೆ ನಾನೇ ಡೇರಿಂಗ್ ಮಾಡ್ತೀನಿ. ಯಜಮಾನ್ರದ್ದು ಕಟ್ಟವು ತಗೊಳೋ ಭಾಳ ಆಗಿದ್ದಾವ. ಸೊ ಈ ಯಾವ ವಿಷಯದೊಳಗೆ ಯಾವ ಥರ ಅವ್ರಿಗೆ ಯಾರೇನು ಅನ್ಯಾಯ ಮಾಡಿದಾರೋ ಆ ಭಗವಂತನಿಗೆ ಗೊತ್ತು. ನಮ್ಗೆ ಕಷ್ಟ ಭಾಳ ಬಂತು, ಆದ್ರೂ ಅದನ್ನ ಹೇಳ್ಕೊಳಕ್ಕೂ ಭಾಳ ಕಷ್ಟನೂ ಆಗುತ್ತಾ ಇರಲಕ್ಕ. ಇವೆಲ್ಲ ನಮಗೊಂದು ಪಾಠ. ಮುಂದೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಂಗಿಂಗಾಗಿತ್ತು ಹಿಂಗಿಲ್ಲ ಅಂತ ಹೇಳ್ಕೊಳಕ್ ಒಂದು ಅದು ಇನ್ಸಿಡೆಂಟ. ಸೊ ಪರವಾಗಿಲ್ಲ, ಮತ್ತೆ ಏನು ಮಾಡೋದ್ರಿ, ಎಲ್ಲನೂ ಅನುಭವಕ್ಕಂತೇಳಿ ತಗೋಬೇಕಾಗ್ತದ. ಸೊ ಇರಲಿ, ನನಗೆ ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ, ಸೊ ಕೊಟ್ಟು ಸಪೋರ್ಟ್ ಮಾಡ್ತಾರ ಅವ್ರಿಗೆ ಅಷ್ಟೇ ಅಂತಲ್ಲ, ವಿಡಿಯೋ ನೋಡಿ ಶೇರ್ ಮಾಡಿ, ಒಳ್ಳೆ ಕಮೆಂಟ್ ಹಾಕಿ, ಲೈಕ್ ಮಾಡಿ. ಏನೋ ಸವಿತಾ ಪಾಪ ಒಂದು ಹೆಣ್ಮಗಳಾಗಿ ಮನೆಯಾಗ ಇದ್ಕೊಂಡು ಮಾಡಾಕತ್ತ ಅಂತೇಳಿ ಹೊರಗಡೆ ತೊಗೊಳೋದೆ, ನನ್ನ ಹತ್ರ ಒಂದು ಸೀರೆ ವ್ಯಾಪಾರ ಮಾಡೋದಾಗಿರ್ಬೋದು, ನನ್ನ ಹತ್ರ ಈ ತಾಳಿ ಸರ ತೊಗೊಳೋದಾಗಿರ್ಬೋದು, ತಾಳಿ ಸಾಮಾನು ತೊಗೊಳೋದಾಗಿರ್ಬೋದು. ಒಂದು ತೊಗೊಂಡವರು 2-3 ಆರ್ಡರ್ ಮಾಡಕತ್ತೀರಿ, ಒಂದೇ ಸರಿ ಸೀರೆ ತೊಗೊಂಡವರು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡ್ತೀರಿ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸವಿತಾನ ಹತ್ರ ಒಳ್ಳೆ ಕ್ವಾಲಿಟಿ ಅದಾವು, ಒಳ್ಳೆ ಸೀರೆಗಳು ಸಿಗ್ತಾವೆ, ರೇಟೂ ಕಡಿಮೆ ಅದಾವ ಅಂತೇಳಿ 1-4 ಸೀರೆ ವ್ಯಾಪಾರ ಮಾಡ್ಸಕತ್ತೀರಿ. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೊರಗಡೆ ತಗೊಳ್ದೇನೆ ನನ್ನ ಹತ್ರ ತಗೋರಿ, ಯಾರಿಗೆ ಸೀರೆ ನೀಡ್ ಐತಿ. ತಾಳಿ ಸಾಮಾನು ಕೂಡ ಇನ್ನೇನು ಸ್ವಲ್ಪ ಅದಾವು, ಭಾಳ ಇಲ್ಲ. ಬಟ್ ಈಗೇನು ಕೊಡ್ತಾ ಇದೀನಲ್ಲ ಇದೇ ರೇಟಿಗೆ ನೆಕ್ಸ್ಟ್ ಸಿಗೋದು ಡೌಟ್ ಐತಿ, ಯಾಕಂದ್ರೆ ಎಲ್ಲ ದುಡ್ಡು ತೆಗೈತಿ ನೋಡ್ರಿ. ಹಾಗಾಗಿ ನಾನು ಯಾರ ಹತ್ರ ಮಾಡಿಸ್ತೀನಿ ನೋಡ್ರಿ, ಅವರು ಸ್ವಲ್ಪ ಏನ್ ಮ್ಯಾಗ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಕತ್ತಾರ. ಇನ್ನು ನೆಕ್ಸ್ಟ್ ಆರ್ಡರ್ ಹಾಕಿಲ್ಲ, ಹಾಕ್ಬೇಕಾ. ಸೊ ಇರಷ್ಟು ಎಲ್ಲ ಖಾಲಿ ಮಾಡಿ ಸ್ವಲ್ಪ ಬಂಡವಾಳ ಎಲ್ಲ ಹಾಕಿ ನೋಡ್ರಿ. ಅದನ್ನೆಲ್ಲ ತೆಗೆದು ಎಷ್ಟು ಉಳಿತು ಅದನ್ನೆಲ್ಲಾನು ಮಾಡಿ ನಾನು ನೆಕ್ಸ್ಟ್ ಹೆಜ್ಜೆ ಇಡಬೇಕಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಗೆ ಹೇಳಿ ನಾನು ಫೈನಾನ್ಸಿಯಲಿ ಎಲ್ಲ ಒಂದೊಂದು ರೂಪಾಯಿನೂ ಕೂಡ ನಾನು ನನ್ನ ಕಷ್ಟದಿಂದ ನಾನು ಯೂಟ್ಯೂಬ್ದಿಂದ ಏನು ಜಮಾ ಮಾಡಿ ಇಡಕತ್ತಿದ್ದು ನೋಡ್ರಿ, ಅದನ್ನ ಈ ಒಂದು ಇದಕ್ಕೆ ನಾನು ಹಾಕೀನಿ. ಸೊ ಅದು ಒಳ್ಳೆ ಅದ್ರೊಳಗೆ ಹೊಂಟೆ ಐತಿ. ರಾಯರು ಇದಾರ, ನನ್ನ ಶ್ರಮ ಐತಿ, ನಿಮ್ಮ ಸಪೋರ್ಟ ಬೆಂಬಲ ಐತಿ, ದೇವರ ಆಶೀರ್ವಾದ ಐತಿ.
ನನ್ನ ತಾಯಿಯ ಒಂದು ಏನಂತ ಹೇಳ್ತೀರಿ ಸಪೋರ್ಟ್ ಅನ್ನೋದಕ್ಕಿಂತ ಒಂದು ಆಶೀರ್ವಾದ, ಮತ್ತು ಅವರು ಒಂದು ನಡೆದು ಬಂದಂಥ ಒಂದು ಜೀವನವನ್ನು ನಾವು ಕಣ್ಣಾರೆ ನೋಡಿ ಬಂದಿರೋದ್ರಿಂದ ಅದೊಂದು ನಮಗೆ ಮಾರ್ಗದರ್ಶನ. ಸೊ ನನಗೆಲ್ಲ ಇರೋರು ಕಾಂಟ್ಯಾಕ್ಟ್ನಾಗ ಏನು ಅದಾರ ನೋಡ್ರಿ, ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಗಂಡು ಮನೆ ಫ್ಯಾಮಿಲಿ ಆಗಿರ್ಬೋದು, ಒಳ್ಳೆ ರೀತಿಯಿಂದ ನನಗೆ ಗೈಡ್ ಮಾಡ್ತಾರೆ. ಸೊ ನಾನು ಅದನ್ನು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅದನ್ನೆಲ್ಲ ನೋಡಿಕೊಂಡು ನಾ ಮುಂದೆ ಅರಿಯಕತ್ತೀನಿ. ಸೊ ತಾಳೆ ಸರ ನೋಡ್ರಿ ಸೇಮ್ ಟು ಸೇಮ್ ಗೋಲ್ಡನೇ ಅಂತ ಅನ್ನಿಸ್ತದ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು 2 ಸೆಟ್ ಅದಾವ, ಪಟ್ಟನ್ ತೊಗೋಬಿಡ್ರಿ. ಮತ್ತು ನೀವು ಕಾಲ್ ಮಾಡಬೇಡ್ರಿ, ಕಾಲ್ ಅನ್ನೋದು ಸರಿ ಬರಲ್ಲ, ಯಾಕಂದ್ರೆ ಅದಕ್ಕೆ ಬ್ಯಾಲೆನ್ಸ್ ಹಾಕಿರಂಗಿಲ್ಲ. ವಾಟ್ಸಪ್ ಕಾಲ್ ಮಾಡಿರಿ, ಮೆಸೇಜ್ ಹಾಕ್ರಿ, ನಿಮ್ಗೆ ಲಾಸ್ಟ್ಗೆ ನಾನು ಇವಾಗ ಇದನ್ನು ಕಳಿಸ್ತೀನಿ. ಸೀರೆಗಳು ತುಂಬ ಚೆನ್ನಾಗಿದ್ದಾವ. ಸೊ ಶಾರ್ಟ್ ವಿಡಿಯೋದೊಳಗೆಲ್ಲ ನಂಬರು ಹಾಕಿರ್ತೀನಿ, ವಾಟ್ಸಪ್ದ ನನ್ನ ನಂಬರ್ ಸೇವ್ ಮಾಡ್ಕೋರಿ. ಮತ್ತು ಕ್ಯಾಶ್ ಆನ್ ಡೆಲಿವರಿ ಐತನಂತ ಕೇಳ್ತಿರ್ತೀರಿ, ಖಂಡಿತ ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಯಾಕಂದ್ರೆ ನಾನು ಮನೆಗೆ ಇದ್ದುಕೊಂಡು ಸುಮ್ಮನೆ 100-200 ರೂಪಾಯಿದೊಳಗೆ ಮಾರ್ಜಿನ್ ಇಟ್ಟು ಮಾಡಾಕಿ ಅಷ್ಟೆಲ್ಲ ನನಗೆ ಅದ್ರ ಬ್ಯಾಕ್ಗ್ರೌಂಡ್ ಸಪೋರ್ಟು ಸದ್ಯಕ್ಕಿಲ್ಲ. ಮುಂದೆ ಸ್ವಲ್ಪ ದಿನ ಆದಮೇಲೆ ನೋಡೋಣಂತ, ದೇವ್ರು ಹೆಂಗೆ ನಡ್ಸ್ಕೊಡ್ತಾನೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ ಆವಾಗ ಏನಾದರೂ ಪ್ರಯತ್ನ ಮಾಡೋಣಂತ ಹೇಳ್ತೀನಿ. ಸೊ ಬೆಂಗಳೂರು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ರೀ. ನನ್ನ ಮಕ್ಕಳಿಗೆ ಇಷ್ಟು ಖುಷಿ ಕೊಟ್ರಿ, ನನಗೆ ಪ್ರೀತಿ ತೋರಿಸಿದ್ರಿ, ಇಷ್ಟೆಲ್ಲ ಒಳ್ಳೆ ಇದು ಮಾಡಾಕತ್ತೀರಿ. ಅವ್ರ ಜೊತೆಗೆ ಒಂದು ಮಾತೂ ಮಾತಾಡಿಲ್ಲ, ಹಲೋ ಅಂತೂ ಕೂಡ ಮಾತಾಡಿಲ್ಲ. ಅವ್ರು ನನ್ನ ಫೇಸ್ ಅವ್ರು ನೋಡ್ತಾರ, ಬಟ್ ಅವ್ರು ಯಾರಂತನೂ ಕೂಡ ನಾನು ನೋಡಿಲ್ಲ. ಬರೀ ಮೆಸೇಜ್ನಾಗೇ ಅವ್ರು ನಮ್ಗೆ ಇಷ್ಟೆಲ್ಲ ಮಾಡಿದ್ರು. ಎಷ್ಟೆಷ್ಟೋ ಜನ ನಂಗೆ ಒಳ್ಳೇದು ಮಾಡಿದಾರ, ಒಳ್ಳೇದು ಮಾತಾಡ್ತಾರಲ್ಲ, ಅದು ನಂಗೆ ದೊಡ್ಡದು ಒಂದು ಬಲ ಇದ್ದಂಗೆ. ಸೊ ಯಾರಿಗೇ ಆಗಲಕ್ಕ, ನಿಮಗೆ ಒಳ್ಳೇದು ಮಾಡೋಕ್ಕಾಗ್ಲಿಕ್ಕಂದ್ರೂ ಕೆಟ್ಟದ್ದು ಮಾಡಬೇಡ್ರಿ. ನೀವು ಒಳ್ಳೇದು ಮಾಡೋಕ್ಕಾಗ್ಲಿಕ್ಕಂದ್ರೂ ಇನ್ನೊಬ್ರು ಯಾರಾದರೂ ಮಾಡ್ತಿರ್ತಾರ ಅಂದ್ರೆ ಅದನ್ನ ನೋಡಿ ಖುಷಿ ಪಡ್ರಿ. ನೀವು ಬೆಳಕಾಗಿಲ್ಲ, ನಿಮಗೆ ಮಾಡೋದಾಗಿಲ್ಲ ಅಂತಂದ್ರೂ ಕೂಡ ಇನ್ನೊಬ್ರು ಮಾಡ್ತಿರ್ತಾರ ಅಂದ್ರೆ ಅದನ್ನು ಗೌರವಿಸ್ರಿ. ನನ್ನೆಲ್ಲ ವ್ಯೂವರ್ಸು ಅದೇ ಥರ ಅದಿರಿ, ಅದ್ರೊಳಗೆ 2 ಮಾತಿಲ್ಲ. ಬಟ್ ಕೆಲವೊಬ್ಬರು ಅದು ನನ್ನವ್ರನ್ನೋರು ಒಬ್ಬೊಬ್ರು ನೋಡ್ತಿರ್ತಾರ, ಈ ವಿಡಿಯೋನ ನೋಡ್ತಿರ್ತಾರ ಅವರು. ಸೊ ಅದಕ್ಕಂತೇಳಿ ಕೆಲವೊಂದಿಷ್ಟು ಮಾತುಗಳನ್ನ ನಾನು ಮಾತಾಡಿದೆ. ಸೊ ಜೀವನ ಅಂತಂದ್ರೆ ಹಿಂಗೆ ನೋಡ್ರಿ, ಯಾವಾಗ ಹಿಂಗೆ ಹೋಗುತ್ತಾ ಯಾವಾಗ ಹಿಂಗೆ ಬೀಳುತ್ತಾ ಹೇಳಕ್ಕೆ ಬರಲ್ಲ. ಯಾರನ್ನೂ ಕೂಡ ಕೀಳರಿಮೆಯಿಂದ ನೋಡಕ್ಕೆ ಹೋಗ್ಬೇಡ್ರಿ. ಇವತ್ತು ಒಂದಷ್ಟು ಆರ್ಥಿಕವಾಗಿ ನಮಗೆ ಸಮಸ್ಯೆ ಐತಿ, ಬಟ್ ಮುಂದೆ ದೇವ್ರು ಅದನ್ನು ಕೂಡ ಬಗೆಹರಿಸ್ತಾನ. ಖುಷಿ ದಿನಗಳು ಕೂಡ ನಾವು ನೋಡ್ತೀವಿ. ಇವಾಗಂತೂ ಪರವಾಗಿಲ್ಲ. ಸೊ ದೇವರು ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ಹೋಪ್ ಐತಿ. ಎಲ್ಲರಿಗೂ ಒಳ್ಳೇದಾಗಲಿ. ಬಟ್ ನನಗೆ ಯಾರೆಲ್ಲ ನೋವು ಕೊಡ್ತಾರ, ನೋವು ಮಾಡಕ್ಕೆ ಬರ್ತಾರಂತಂದ್ರೆ ಸೊ ಅದನ್ನು ಈ ಸಹಿಸ್ಕೊಳ್ಳುವಂಥದ್ದು ಸಿಚುವೇಶನ್ ಇಲ್ಲ. ಹಿಂದೆ ಎಷ್ಟೆಷ್ಟೋ 13 ವರ್ಷದಿಂದ ಅದೇ ಮಾಡ್ಕೊತ ಬಂದೀನಿ. ಬಟ್ ಇನ್ಮ್ಯಾಗೆಲ್ಲ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅವಾಗೆಲ್ಲ ನಾವು ಒಬ್ಬಬೇಕೇ ಇರ್ತಿದ್ದೆ. ಇವಾಗ ನನ್ನ ಜೊತೆಗೆ 2 ಮಕ್ಳು ಅದಾವ. ಇನ್ಯಾರೋ ಏನಾದರೂ 3rd ಕ್ಲಾಸ್ ಜನ ಚೀಪಾಗಿ ಮಾತಾಡ್ತಾರ, ಚಿಲ್ಲರ ಮಾತಾಡ್ತಾರಂದ್ರೆ ಅದನ್ನ ತಲೆ ಕೆಡಿಸ್ಕೊಂಡು ನಾನು ಪುತ್ರ, ನನ್ನ ಮಕ್ಳು ಅದಾವು, ಅವಕ್ಕೆಲ್ಲ ಮಾಡಬೇಕು, ಅವ್ರ ಕಡೆ ಲಕ್ಷ್ಯ ಕೊಡಬೇಕು. ಸೊ ತುಂಬ 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 ಸಮಸ್ಯೆಗಳು ಇದಾವೆ ನನಗೂ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದ್ರೊಳಗೆ ನಿಭಾಯಿಸ್ಕೊಂಡು ಹೋಗ್ತಿರ್ತೀನಿ. ತುಂಬ ಅಂದ್ರೆ ತುಂಬ ಇದಾವೆ ಫ್ರೆಂಡ್ಸ್, ಅದನ್ನ ಹೇಳೋಕ್ಕೋಗಲ್ಲ. ನೀವು ಹೇಳಿದ್ರೆ ನೀವು ನಂಬೋಕ್ಕೂ ಸಾಧ್ಯ ಇಲ್ಲ, ಅಷ್ಟದಾವು. ಸೊ ಎಲ್ಲರಿಗೂ ಇರೋ ಥರ ನನಗಿದ್ದಾವೆ, ಯಾರಿಗಿಲ್ಲದೆ ಇರೋದೇ ನನಗಿಲ್ಲ. ಇಷ್ಟೇ ಈ ಬ್ಲಾಗ್. ನಾನೇನು ಸೋಷಿಯಲ್ ಮೀಡ್ಯಾದಾಗ ಅದೀನಿ ಅಂತೇಳಿ ನಂದು ಎಲ್ಲನೂ ಕೂಡ ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ. ಸೊ ನಿಮ್ದಿದ್ರೂ ಕೂಡ ನಿಮ್ಮ ಹತ್ರ ಯಾರು ಪ್ರೀತಿಯಿಂದ ಮಾತಾಡ್ತಾರ, ಯಾರು ನಿಮ್ಮನ್ನ ಅರ್ಥ ಮಾಡ್ಕೋತಾರ, ಅವ್ರ ಹತ್ರ ಮಾತ್ರ ಏನಾದರೂ ಶೇರ್ ಮಾಡ್ಕೋರಿ. ಇಲ್ಲ 2 ಬಣ್ಣದ ಮಾತು ಹೇಳ್ತಾರ, ನಿಮ್ಮ ಮುಂದೆ ನಿಮ್ದು ಕೇಳಿ ಅಯ್ಯೋ ಅಂತ ಮರಿಗಿ ಹಿಂದೋಗಿ ನಿಮ್ಮ ಬಗ್ಗೆನೇ ಚಾಡ ಆಡ್ಕೊತಿರ್ತಾರಲ್ಲ, ಅಂಥವ್ರನ್ನ 1-2 ಸರಿ ಅಬ್ಸರ್ವ್ ಮಾಡಿರಿ. ಅದು ಆ ಥರ ಕಾಣಿಸ್ ಬಂದ್ರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ರಿ. ಇಡೋದು ಬೇಡ, ಬಿಡೋದು ಬೇಡ, ಅಷ್ಟಕ್ಕಷ್ಟೇ ಇಡ್ರಿ. ಸೊ ಇಷ್ಟೇ ಹೇಳ್ತೀನಿ ನೋಡ್ರಿ. ಈ ಬ್ಲಾಗನ್ನ ಎಂಡ್ ಮಾಡ್ತೀನಿ. ಏನು ಮಾಡೋದು, ಈಕಿಗೆ ಯಾಕೆ ಕೊಡ್ತಾರ, ಈಕಿಗೆ ಯಾಕೆ ಮಾಡ್ತಾರ, ಈಕಿಗೆ ಯಾಕೆ ತರ್ತಾರ ಅಂತಂದ್ರೆ ಅವ್ರ ಮನಸ್ಸಿನೊಳಗೆ ನಾವು ಒಂದು ಮಗಳ ಸ್ಥಾನ, ಒಂದು ಅಕ್ಕ ತಂಗಿಯರ ಸ್ಥಾನ, ಒಂದು ಗೆಳತಿ ಸ್ಥಾನನ ನಾನು ಪಡ್ಕೊಂಡಿದ್ದೀನಿ. ಅದಕ್ಕಾಗಿ ಅವ್ರು ಕೊಟ್ಟು ಕಳಿಸ್ತಾರ, ನಾನು ತಗೋತೀನಿ. ಅವ್ರು ಕೊಟ್ಟವ್ರು ಖುಷಿ, ತಗೊಂಡವ್ರು ಖುಷಿ. ನಡಬಾಕ್ದವರು ಹೊಟ್ಟೆ ಹುರ್ಕೊಂತೀರಾ, ಇನ್ನಷ್ಟು ಹುರ್ಕೊರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.